ಕೊಲೆಗೆ ಟ್ವಿಸ್ಟ್. ವಿದ್ಯಾರ್ಥಿನಿ ಮರ್ಡರ್ಗೆ ಮೊದಲೇ ಹೊಂಚು ಹಾಕಿಕೊಟ್ಟಿದ್ದ ಆರೋಪಿ ಫಯಾಜ್. ಗೃಹಿಣಿಯರ ಕೈ ಸುಡ್ತಾ ಇದೆ ತರಕಾರಿ. ತಾಪಮಾನ ಏರಿಕೆಯಿಂದ ತರಕಾರಿ ದರ ಏರಿಕೆ. ಎಲ್ಲ ಸುದ್ದಿ ಡೀಟೇಲ್ಸ್ ಇಲ್ಲಿದೆ. ಲೋಕಸಭೆ ಚುನಾವಣೆ ಹಾಗೂ ಸುರಪುರ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಸುರಪುರಕ್ಕೆ ಆಗಮಿಸಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಅಭ್ಯರ್ಥಿಗಳಾದ ರಾಜ ಅಮರೇಶ್ವರ ನಾಯ್ಕ್, ರಾಜುಗೌಡ ಪರ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ಮೂಲಕ ಸುರಪುರಕ್ಕೆ ಆಗಮಿಸಿ ನಂತರ 11:30ಕ್ಕೆ ವಾಲ್ಮೀಕಿ ವೃತ್ತದಿಂದ ಗಾಂಧಿ ವೃತ್ತದವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ಬಳಿಕ ರಾಜುಗೌಡ ನಿವಾಸದಲ್ಲಿ ಭೋಜನ ಸವಿದು ಮಧ್ಯಾಹ್ನ 2:45ಕ್ಕೆ ಕಲಬುರಗಿಗೆ ಜೆಪಿ ನಡ್ಡಾ ಪ್ರಯಾಣ ಬೆಳೆಸಲಿದ್ದಾರೆ. ನಮ್ಮ ನೆಚ್ಚಿನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಂತ ಜೆಪಿ ನಡ್ಡಾ ಅವರು 26ನೇ ತಾರೀಕು ಅಂದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸುರಪುರ್ಗೆ ಬರ್ತಿದ್ದಾರೆ. ರಾಜಾ ಅಮರೇಶ್ ನಾಯ್ಕ್ ಸಾಹೇಬ್ರ ಪರ ಮತ್ತು ನನ್ನ ಪರ ಮತಯಾಚನೆ ಮಾಡಲು ಬರ್ತಿದ್ದಾರೆ. ತಾವೆಲ್ಲರೂ ಬಿಜೆಪಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಎಲ್ಲಾ ಕಾರ್ಯಕರ್ತರ ಮನವಿ ಮಾಡಿಕೊಳ್ತೇನೆ. ನೀತಿ ಸಂಹಿತೆ ಉಲ್ಲಂಘನೆಯಡಿ ಚಿತ್ರದುರ್ಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಏಪ್ರಿಲ್ 22ರಂದು ನೇಹಾ ಹತ್ಯೆ ಪ್ರಕರಣ ಖಂಡಿಸಿ ಪ್ರವಾಸಿ ಮಂದಿರದ ಬಳಿ ಬಿಜೆಪಿ ಅಭ್ಯರ್ಥಿ ಗೋವಿಂದ್ ಕಾರಜೋಳ ಪ್ರತಿಭಟನೆ ಮಾಡಿದರು. ಈ ಪ್ರಕರಣ ಸಂಬಂಧ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಚುನಾವಣಾ ಅಧಿಕಾರಿಗಳು ಪ್ರಕರಣ ದಾಖಲಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ವಿರುದ್ಧವೂ ನೀತಿ ಸಂಹಿತೆ ಉಲ್ಲಂಘನೆ ಕೇಸ್ ದಾಖಲಾಗಿದೆ. ಏಪ್ರಿಲ್ 23ರಂದು ಪ್ರಿಯಾಂಕಾ ಗಾಂಧಿ ಪ್ರಚಾರ ಸಭೆ ವೇಳೆ ಕಾಂಗ್ರೆಸ್ ಬಾವುಟ ಹಾಕಿ ಪ್ರಚಾರ ನಡೆಸಿದ್ದಕ್ಕೆ ಪ್ರಕರಣ ದಾಖಲಾಗಿದೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ವರ್ಸಸ್ ಶಾಸಕ ಜನಾರ್ದನ ರೆಡ್ಡಿ ನಡುವೆ ಟಾಕ್ ಫೈಟ್ ತಾರಕಕ್ಕೇರಿದೆ. ತಂಗಡಗಿಯನ್ನ ಕಂತ್ರಿ ಎನ್ನಬೇಕು ಅಂದಿದ್ದ ಜನಾರ್ದನ ರೆಡ್ಡಿಗೆ ಸಚಿವರು ಕೌಂಟರ್ ಕೊಟ್ಟಿದ್ದಾರೆ. ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಇತಿಹಾಸವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ, ನಿಮ್ಮನ್ನ ಎಲ್ಲಿ ಬೇಕೋ ಅಲ್ಲಿ ಬೆತ್ತಲೆ ನಿಲ್ಲಿಸ್ತೇವೆ, ನಮ್ಮ ವೈಯಕ್ತಿಕ ಬದುಕಿನ ವಿಚಾರ ಮಾತನಾಡಿದ್ರೆ ಸುಮ್ಮನೆ ಇರಲ್ಲ ಅಂತ ಕೊಪ್ಪಳದ ಇಟಗಿಯಲ್ಲಿ ರೆಡ್ಡಿ ವಿರುದ್ಧ ಶಿವರಾಜ್ ತಂಗಡಗಿ ಗುಡುಗಿದ್ದಾರೆ. ಜನಾರ್ದನ್ ರೆಡ್ಡಿ ಅವರೇ, ನಿಮ್ಮ ಇತಿಹಾಸ ಎಲ್ಲ ಗೊತ್ತಿದೆ, ನನ್ನ ವೈಯಕ್ತಿಕ ಬದುಕಿನ ವಿಚಾರವನ್ನು ಮಾತಾಡಿದ್ರೆ ನಿಮ್ಮನ್ನು ಎಲ್ಲಿ ಬೇಕಲ್ಲಿ ಬೆತ್ತಲೆ ನಿಲ್ಲಿಸ್ತೀವಿ. ಆ ತಾಕತ್ತು ಕಾಂಗ್ರೆಸ್ಗೆ, ಆ ತಾಕತ್ತು ನಮ್ಮ ನಾಯಕರು ನನಗೆ ಹೇಳ್ಕೊಟ್ಟಿದ್ದಾರೆ. ನಿಮ್ಮ ಮನೆ ತುಂಬಾ ತೂತಿದ್ಕೊಂಡು ಮಂದಿಗೆ ಮಾತಾಡ್ತೀರಿ ನೀವು. ಇದೇ ಕೊನೆ ಮಂತ್ರಿ ಓದಿನಿ, ಮಾತು ಬಂದ್ರೆ ನಿಮ್ಮನ್ನ ಏನೇನು ಮಾಡಿದಿರಿ ಅನ್ನೋದನ್ನು ಎಲ್ಲದನ್ನು ಹೇಳಕ್ಕೆ ನಾನು ಸಿದ್ಧನೇ ಇದ್ದೀನಿ. ದಕ್ಷಿಣ ಕನ್ನಡದಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಯುವತಿಗೆ ಯುವಕನೋರ್ವ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ. ಆರೋಪಿ ಬೆಳ್ತಂಗಡಿ ಲಾಯಿಲಾ ನಿವಾಸಿ ಅಜೀಮ್ನನ್ನ ಉಪ್ಪಿನಂಗಡಿ ಪೊಲೀಸರು ಬಂಧಿಸಿದ್ದಾರೆ. ಸಂತ್ರಸ್ತೆ ಮನೆಗೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಭೇಟಿ ನೀಡಿ ಧೈರ್ಯ ತುಂಬಿದರು. ಈ ವೇಳೆ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್, ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಇಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ಸಾಮಾನ್ಯ ಮುಸ್ಲಿಮನಂತೆ ಕಾಣುವವರು ಭಯೋತ್ಪಾದಕರಂತೆ ನಡೆದುಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಜನತೆ ಇಂತಹ ಘಟನೆಗಳನ್ನು ಸಹಿಸೋದಿಲ್ಲ. ಸರ್ಕಾರ, ಪೊಲೀಸ್ ಇಲಾಖೆ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೆ ಹೋದಲ್ಲಿ ಜಿಲ್ಲೆಯಲ್ಲಿ ಅರಾಜಕತೆ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ತಂಗಿಯ ರೀತಿಯಲ್ಲಿ ಇರುವಂತಹ ಹುಡುಗಿಯ ಮೇಲೆ ಒಬ್ಬ ಲೈಂಗಿಕ ಅತ್ಯಾಚಾರ ಮಾಡಲಿಕ್ಕೆ ಬಸ್ನಲ್ಲಿ ಬರ್ತಾ ಇದ್ದಾನೆ. ಬೆಂಗಳೂರಿಂದ ಬಸ್ನಲ್ಲಿ ಬರ್ತಾರೆ. ಇವಾಗ ಪ್ರಯತ್ನ ಮಾಡಿದ್ದಾನೆ. ಸಾಮಾನ್ಯ ಮುಸಲ್ಮಾನರ ಹಾಗೆ ಕಂಡರೂ ಕೂಡ ಒಂದು ರೀತಿಯಲ್ಲಿ ಭಯೋತ್ಪಾದಕರ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥ, ಅನಾಚಾರ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಸರ್ಕಾರ, ಪೊಲೀಸು ಅಧಿಕಾರಿಗಳು ಸರಿಯಾದ ಕ್ರಮವನ್ನು ತಗೊಳ್ಬೇಕು. ಇಲ್ಲಾಂತಾರೆ ಮತ್ತೆ ಅರಾಜಕತೆ ನಿರ್ಮಾಣ ಮಾಡುವಂಥ ಸಾಧ್ಯತೆಗಳಿದೆ. ಹುಬ್ಳಿಯಲ್ಲಿ ನೇಹಾ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪಿ ಫಯಾಜ್ನ ಮತ್ತಷ್ಟು ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದ್ದು, ನೇಹಾ ಕೊಲೆಗೆ ಮುನ್ನ ನಿರಂಜನ್ ಹಿರೇಮಠ್ ಅವರ ಮನೆ ಸುತ್ತ ಫಯಾಜ್ ಓಡಾಡಿದ್ದ. ನೇಹಾ ಚಲನವಲನಗಳನ್ನ ಗಮನಿಸ್ತಾ ಇದ್ದ. ಫಯಾಜ್ ಆಕೆಯ ಕೊಲೆಗೆ ಹೊಂಚು ಹಾಕಿದ್ದ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಏಪ್ರಿಲ್ 18ರಂದು ಎಕ್ಸಾಮ್ ಇದೆ ಅಂತ ಧಾರವಾಡದಿಂದ ಸ್ಕೂಟಿ ತಗೊಂಡು ನೇಹಾ ಕಾಲೇಜಿಗೆ ಬಂದಿದ್ದ. ಕೊಲೆ ಮಾಡೋ ಉದ್ದೇಶದಿಂದಲೇ ರಸ್ತೆ ಕಡೆ ಮುಖ ಮಾಡಿ ಸ್ಕೂಟಿ ನಿಲ್ಲಿಸಿದ್ದ ಫಯಾಜ್ ಬಿವಿಬಿ ಕಾಲೇಜ್ ಒಳಗಡೆ ಹೋಗಿ ಪ್ರಾಕ್ಟಿಕಲ್ ಹಾಲ್ನಲ್ಲಿ ಕುಳಿತಿದ್ದ. ಪರೀಕ್ಷೆ ಮುಗಿತಾ ಇದ್ದಂತೆ ನೇಹಾಳನ್ನ ಫಯಾಜ್ ಮಾತನಾಡಿಸಿದ್ದಾನೆ. ಆದರೆ ನೇಹಾ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಫಯಾಜ್ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾನೆ. ಲಿಂಗರಾಜನಗರದ ರಾಜಕಾಲುವೆ ಬಳಿ ಅವಿತಿದ್ದ ಆರೋಪಿಯನ್ನ ಈ ವೇಳೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವದ ವೇಳೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಮೆಜೆಸ್ಟಿಕ್ ಬಳಿಯ ಅಣ್ಣಮ್ಮ ದೇಗುಲದ ಬಳಿ ಕರಗ ಮೆರವಣಿಗೆ ವೇಳೆ ಯುವಕರ ನಡುವೆ ಗಲಾಟೆಯಾಗಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿತ್ತು. ಘಟನೆಯಲ್ಲಿ ಹಲ್ಲೆಗೆ ಒಳಗಾಗಿದ್ದ ಶೇಷಾದ್ರಿಪುರಂನ ವಿವಿಗಿರಿ ಕಾಲೋನಿಯ ನಿವಾಸಿ ಸಾರಥಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತ ಸಾರಥಿ ಅಣ್ಣಮ್ಮ ದೇಗುಲದ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದ ಸಾರಥಿ ಮತ್ತು ಸ್ನೇಹಿತರನ್ನ ಸ್ಪರ್ಶಿಸಿದ್ರು. ಈ ವಿಚಾರಕ್ಕೆ ಗುಂಪುಗಳ ನಡುವೆ ಗಲಾಟೆಯಾಗಿ ಸಾರಥಿ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಆರೋಪಿಗಳು ಪರಾರಿಯಾಗಿದ್ರು. ಗಾಯಾಳು ಸಾರಥಿಯನ್ನ ತಕ್ಷಣವೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದರ ಚಿಕಿತ್ಸೆ ಫಲಕಾರಿಯಾಗದೆ ಸಾರಥಿ ಕೊನೆಯುಸಿರೆಳಿದ್ದಾರೆ. ಪ್ರಕರಣ ಸಂಬಂಧ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನು ಮುಂದುವರೆಸಿದ್ದಾರೆ.
ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅತ್ತ ಬಿಸಿಲ ಬೇಗೆ ಕೂಡ ಜನರನ್ನ ಹೈರಾಣಾಗಿಸಿದೆ. ಈ ಮಧ್ಯೆ ತರಕಾರಿ ದರ ಗಗನಕ್ಕೇರಿದ್ದು ಒಮ್ಮೆ ಕೊಳ್ಳೋಕೆ ಹೋದವರು ರೇಟ್ ಕೇಳಿಯೇ ಸುಸ್ತಾಗೋ ಪರಿಸ್ಥಿತಿ ಇದೆ. ಕಳೆದ ಒಂದು ವಾರದಿಂದ ಕೆಲ ತರಕಾರಿ ದರ ದುಬಾರಿಯಾಗಿದ್ದು ಬೀನ್ಸ್ ಕೆಜಿಗೆ 170ರಿಂದ 200 ರೂಪಾಯಿ ದಾಟಿದೆ. ಕ್ಯಾರೆಟ್, ಮೆಣಸಿನಕಾಯಿ ದರ ಸೆಂಚುರಿ ಹಾದಿಯಲ್ಲಿದೆ. ತಾಪಮಾನ ಏರಿಕೆ ಎಫೆಕ್ಟ್ ಇಳುವರಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದ್ದು ಕೇಜ್ಗಟ್ಟಲೆ ತರಕಾರಿ ತಗೋತಾ ಇದ್ದವರು 100 ಗ್ರಾಂ 200 ಗ್ರಾಂ ತಗೊಳ್ಳೋ ಪರಿಸ್ಥಿತಿ ಇದೆ. ತರಕಾರಿ ಮಾತ್ರ ಅಲ್ಲ, ಹಣ್ಣುಗಳ ಬೆಲೆ ಕೂಡ ಏರಿಕೆಯಾಗಿದ್ದು ವ್ಯಾಪಾರಿಗಳ ಪ್ರಕಾರ ಜೂನ್ ಅಂತ್ಯದವರೆಗೂ ಹೀಗೆ ಮುಂದುವರಿಯೋ ಸಾಧ್ಯತೆ ಇದೆ. ಜೂನ್ನಲ್ಲಿ ಈ ಸಲ ಮುಂಗಾರು ಕಣ್ಣ ಮುಚ್ಚಲೆ ಆಡದೆ ಉತ್ತಮ ಮಳೆಯಾದರೆ ದರ ಇಳಿಕೆಯಾಗೋ ಸಾಧ್ಯತೆ ಇದೆ ಅಂತಾರೆ. ಜನ ಅಂತಾರೆ ತುಂಬ ರೇಟ್ ಬೆಲೆ ಜಾಸ್ತಿ ಇದೆ, ತಗೊಂಡೋಗಿ ತಿನ್ನೋಕ್ಕಾಗಲ್ಲ ಅಂತಾರೆ. 1 ಕೆಜಿ ತಗೊಳ್ತಾವೆ, ಅರ್ಧ ಕೆಜಿ ತೊಗೊತಾರೆ, ಅರ್ಧ ಕೆಜಿ ತಗೊಳ್ಳೋರು 1/4 ಕೆಜಿ ತೊಗೊತಾರೆ, ಕೆಲವರು 100 ಗ್ರಾಮ್ ತಗೊಳ್ಳೋರು ಇದ್ದಾರೆ, ಕೆಲವರು 50 ಗ್ರಾಮ್ ತಗೊಳ್ಳಿದ್ದಾರೆ. ಆ ಥರ ಇರೋದ್ರಿಂದ ತುಂಬ ಕಡಿಮೆ ತೊಗೊಂಡೋಗ್ತಾರೆ ಜನ. ರೇಟ್ ದುಬಾರಿ ಇದೆ ಈ ಸಲ ಅಂತ ಅಂದ್ಕೊಂಡು ತೊಗೊಂಡೋಗ್ತಾರೆ. ಬೀನ್ಸು ಇವತ್ತು 160 ಇದೆ, ಊಟಿ ಕ್ಯಾರೆಟ್ ಬಂದು 90 ರೂಪಾಯಿ ಇದೆ. ಸ್ವಲ್ಪ ತೊಗೊಂಡೋಗಿ ತಿನ್ನೋವರೆಗೂ ದುಬಾರಿ ಕಾಣುತ್ತೆ. ಆದರೆ ಬೆಳೆಯೋಕ್ಕೆ ಅಂದರೆ ಪಾಪ ಅಲ್ಲಿ ನೀರು ಕಡಿಮೆ ಇದೆ, ಬಿಸಿಲು ಜಾಸ್ತಿ, ಬೆಳೆ ಬರೋಲ್ಲ. ಅದರಿಂದಾಗಿ ಇಳುವರಿ ಕಡಿಮೆ ಬರುತ್ತೆ. ಬಡಗುತಿಟ್ಟು ಯಕ್ಷಗಾನದ ಸುಪ್ರಸಿದ್ಧ ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ ನಿಧನರಾಗಿದ್ದಾರೆ. ಅವ್ರಿಗೆ 67 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸುಬ್ರಹ್ಮಣ್ಯ ಧಾರೇಶ್ವರ ಅವರು ಬೆಂಗಳೂರಿನ ಮಗನ ನಿವಾಸದಲ್ಲಿ ಇವತ್ತು ಬೆಳಗ್ಗೆ 4:30ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಸ್ವಗ್ರಾಮ ಕುಂದಾಪುರ ತಾಲೂಕಿನ ನಾಗನೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಯಕ್ಷಗಾನ ಕ್ಷೇತ್ರದಲ್ಲಿ 46 ವರ್ಷ ಸೇವೆ ಸಲ್ಲಿಸಿರುವ ಸುಬ್ರಹ್ಮಣ್ಯ ಧಾರೇಶ್ವರ ಕೋಟ ಅಮೃತೇಶ್ವರಿ, ಹಿರೇಮಹಾಲಿಂಗೇಶ್ವರ ಮೇಳ, ಶಿರಸಿ ಮೇಳ, ಪೆರಡೂರು ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದ್ರು. ಮೇಳದ ಎಲೆಕ್ಟ್ರಿಷಿಯನ್ ಆಗಿ ಸೇರಿ ಬಳಿಕ ಭಾಗವತರಾದರು. ತಮ್ಮ 21ನೇ ವಯಸ್ಸಿನಲ್ಲಿ ವೃತ್ತಿಪರ ಗಾಯಕರಾಗಿ ಯಕ್ಷಗಾನ ರಂಗಭೂಮಿಗೆ ಪ್ರವೇಶಿಸಿದರು. ಉತ್ತರ ಕನ್ನಡದ ಗೋಕರ್ಣದ ಬಳಿಯ ಧಾರೇಶ್ವರದಲ್ಲಿ ಅವರ ತಂದೆ ಲಕ್ಷ್ಮೀನಾರಾಯಣ್ ಭಟ್ ಅವರು ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿದ್ದರು. ಸುಬ್ರಹ್ಮಣ್ಯ ಧಾರೇಶ್ವರ ಅವರು ಸುಮಾರು 4 ದಶಕಗಳ ಕಾಲ ವೃತ್ತಿಪರ ಭಾಗವತರಾಗಿದ್ದರು. ಪೆರಡೂರು ಯಕ್ಷಗಾನ ಮೇಳದಿಂದ ಪ್ರಧಾನ ಭಾಗವತರಾಗಿ ಬಳಿಕ ಇತ್ತೀಚೆಗೆ ನಿವೃತ್ತರಾಗಿದ್ದರು. ನಂತರ ಅವರು ವಿವಿಧ ಯಕ್ಷಗಾನ ಪ್ರದರ್ಶನಗಳಲ್ಲಿ ಹಾಡ್ತಾ ಇದ್ರು. ಸುಬ್ರಹ್ಮಣ್ಯ ಧಾರೇಶ್ವರ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ಇನ್ನು ಸುಬ್ರಹ್ಮಣ್ಯ ಧಾರೇಶ್ವರ ಅವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ.